ಹಂಪಾಪುರ ಅನ್ನೋ ಹಳ್ಳಿ. ಅಲ್ಲಿ ಶಿವಣ್ಣ ಅನ್ನೋ ರೈತ ಇದ್ದ. ಅವನಿಗೆ ದೊಡ್ಡ ಜಮೀನಿರ್ಲಿಲ್ಲ, ಆದ್ರೆ ಮನಸ್ಸು ದೊಡ್ಡದು. ಒಂದು ಬೆಳಗ್ಗೆ ಶಿವಣ್ಣ ಹೊಲಕ್ ಹೋಗ್ತಿದ್ದ. ರಸ್ತೆಯ ಬದಿಯಲ್ಲಿ ವೃದ್ಧೆ ಅಜ್ಜಿಯೊಬ್ಳು ಭಾರವಾದ ಕಟ್ಟು ಹೊತ್ತು ನಿಧಾನವಾಗಿ ನಡೀತಿದ್ಲು. ಅಜ್ಜಿ, ನಾನ್ ಹಿಡ್ಕೊಳ್ತೀನಿ. ಅಂತ ಶಿವಣ್ಣ ಕಟ್ಟು ತೆಗೆದುಕೊಂಡು ಅವಳ ಮನೆವರೆಗೆ ಹೊತ್ತು ಕೊಟ್ಟ. ಅಜ್ಜಿ ನಗುತ್ತಾ, ನೀನ್ ಒಳ್ಳೆ ಮನ್ಸಿಗೆ ದೇವರೊಳ್ಳೇದ್ ಮಾಡ್ತಾನ್ ಮಗ ಅಂದ್ಲು. ಶಿವಣ್ಣ ನಕ್ಕು ಹೊಲಕ್ಕೆ ಹೋದ. ಆ ದಿನ ಅವನ ಎಮ್ಮೆ ಅಸ್ವಸ್ಥ ಆಯ್ತು. ಕೆಲ್ಸ ನಿಂತ್ಹೋಯ್ತು. ಅವನು ಬೇಸರವಾಗಿ ಮನೆಗೆ ಹಿಂತಿರುಗಿದ. ಸಂಜೆಗೆ ಅವನ ಮನೆ ಮುಂದೆ 3 ಹಳ್ಳಿಯವರು ನಿಂತಿದ್ದರು. ಶಿವಣ್ಣ, ನಿನ್ನೆಮ್ಮೆ ಅಸ್ವಸ್ಥ ಅಂತ ಕೇಳಿದೆವು. ನಾಳೆ ನಮ್ಮೆಮ್ಮೆ ತಗೊಂಡು ಹೊಲ ಕೆಲಸ ಮುಗಿಸ್ಕೋ ಅಂತ ಹೇಳಿದ್ರು. ಶಿವಣ್ಣ ಆಶ್ಚರ್ಯಪಟ್ಟ. ಅವರಲ್ಲಿ ಒಬ್ಬ ಹೇಳಿದ, ನೀನು ಬೆಳಗ್ಗೆ ಅಜ್ಜಿಗೆ ಸಹಾಯ ಮಾಡಿದ್ದದ್ದು ನಾವು ನೋಡಿದ್ದೆವು. ಒಳ್ಳೇದು ಮಾಡಿದ್ರೆ ಹಳ್ಳಿಯೇ ನಿಂತುಕೊಳ್ಳುತ್ತೆ. ಮರುದಿನ ಎಲ್ಲರೂ ಸೇರಿ ಶಿವಣ್ಣನ ಹೊಲದ ಕೆಲಸ ಮುಗಿಸಿದರು. ಬೆಳೆ ಚೆನ್ನಾಗಿ ಬೆಳೆಯಿತು. ಶಿವಣ್ಣ ಆ ದಿನ ಅರ್ಥ ಮಾಡಿಕೊಂಡ, ಹಳ್ಳಿಯಲ್ಲಿ ಒಬ್ಬರ ಕಷ್ಟ ಎಲ್ಲರ ಕಷ್ಟ, ಒಬ್ಬರ ಸಂತೋಷ ಎಲ್ಲರ ಸಂತೋಷ.